ಅಡುಗೆ ಮನೆಯಲ್ಲಿ ಸಿಗುವಂಥ ಇದೊಂದು ಪದಾರ್ಥ ಇದ್ದರೆ ಸಾಕು, ನಮ್ಮ ಬೊಕ್ಕ ತಲೆಯಲ್ಲೂ ಕೂಡ ಕೂದಲು ಹುಲ್ಲಿನಂತೆ ಬೆಳೆಯಲು ಶುರುವಾಗುತ್ತೆ. ಎಷ್ಟೇ ನಿಮಗೆ ಗ್ಯಾಪ್ ಆಗಿದ್ರೂ ಕೂಡ, ಎಷ್ಟೇ ಕೂದಲು ಉದುರುತ್ತಿದ್ರೂ ಕೂಡ ಇದನ್ನು ಅಪ್ಲೈ ಮಾಡಿ ನೋಡಿ. 1 ಅಥವಾ 2 ಬಾರಿನಲ್ಲಿ ನಿಮ್ಮ ಕೂದಲು ನೆತ್ತಿಯಿಂದ ಹಿಡಿದು ಕಾಲಿನವರೆಗೂ ಸೂಪರಾಗಿ ಉದ್ದವಾಗಿ ದಪ್ಪವಾಗಿ, ಜೊತೆಗೆ ತುಂಬಾ ಕಪ್ಪಾಗಿ ಬೆಳಿಲಿಕ್ಕೆ ಸೂಪರಾಗಿ ವರ್ಕ್ ಆಗುವಂಥ ಒಂದು ಮನೆಮದ್ದನ್ನು ತೊಗೊಂಡು ಬಂದಿದ್ದೀನಿ. ಇನ್ನು ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ತುಂಬ ತೆಳುವಾಗಿರುವಂಥ ಕೂದಲು ಕೂಡ ದಪ್ಪ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ತುಂಬ ಚೆನ್ನಾಗಿ ಕೂದಲು ಬೆಳೀತಾ ಹೋಗುತ್ತೆ, ಹೊಟ್ಟು ಕಡಿಮೆ ಆಗುತ್ತೆ, ಜೊತೆಗೆ ಡ್ಯಾಮೇಜ್ ಹೇರ್ಗೂ ಕೂಡ ಇದು ಒಂದು ಒಳ್ಳೆಯ ಮನೆಮದ್ದಾಗಿ ಕೆಲಸ ಮಾಡುತ್ತೆ. ಹಾಗಾದರೆ ಈ ಎಲೆ ಯಾವುದು, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಮೆಂತ್ಯ ಕಾಳು. ಹೌದು ಸ್ನೇಹಿತರೆ, ಇದು ಕೂಡ ನಮಗೆ ಅಡುಗೆ ಮನೆಯಲ್ಲೇ ಸಿಕ್ಬಿಡುತ್ತೆ. ಇದರಿಂದ ನಮ್ಮ ಸ್ಕಿನ್ನಿಗಂತೂ ತುಂಬ ಒಳ್ಳೆಯದು, ಜೊತೆಗೆ ನಮ್ಮ ಆರೋಗ್ಯಕ್ಕಂತೂ ಅನೇಕ ರೋಗಗಳನ್ನು ಓಡಿಸಲಿಕ್ಕೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ, ಔಷಧಿಯಂತೆ ಕೆಲಸ ಮಾಡುತ್ತೆ. ಅದರ ಜೊತೆಗೇ ಇದನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ, ಅಥವಾ ಇದರ ಹೇರ್ ಪ್ಯಾಕು, ಹೇರ್ ಮಾಸ್ಕು, ಹೇರ್ ಆಯಿಲ್ಗಳನ್ನು ನಾವು ಹಚ್ಚುತ್ತಾ ಬರೋದ್ರಿಂದ ನಮ್ಮ ಕೂದಲಂತೂ ಘನವಾಗಿ, ಉದ್ದವಾಗಿ, ಕಪ್ಪಾಗಿ, ಸೊಂಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಮುಖ್ಯವಾಗಿ ಹೊಟ್ಟು ಕಡಿಮೆ ಆಗುತ್ತೆ. ಡ್ಯಾಮೇಜ್ ಏನಾದರೂ ಆಗ್ತಾ ಇತ್ತು ಅಂದರೆ ಅದು ಸಹಿತವಾಗಿ ಕಡಿಮೆ ಆಗಲಿಕ್ಕೆ ಮೆಂತ್ಯ ಕಾಳಂತೂ ಸೂಪರಾಗಿ ವರ್ಕ್ ಆಗುತ್ತೆ. ಖಂಡಿತ ನೀವು ಈ ಒಂದು ರೆಮಿಡಿನ ಟ್ರೈ ಮಾಡಿ ನೋಡಿ. 1 ಅಥವಾ 2 ಬಾರಿಗೆ ಆ ಒಂದು ವ್ಯತ್ಯಾಸ ನಿಮಗೇ ತಿಳಿತಾ ಹೋಗುತ್ತೆ. ಹಾಗಾಗಿ ನಾನಿಲ್ಲಿ ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಒಂದು 2 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ನಾನಿಲ್ಲಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು 8 ರಿಂದ 10 ಲವಂಗ ಕೂಡ ತೊಗೊಂಡಿದ್ದೀನಿ. ಇನ್ನು ಲವಂಗವನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ನಮ್ಮ ಸ್ಕ್ಯಾಲ್ಫಲ್ಲಿ ಏನು ಬ್ಲಡ್ ಸರ್ಕ್ಯುಲೇಷನ್ ಇರುತ್ತೆ ಅದು ತುಂಬ ಚೆನ್ನಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ಕೂದಲು ಉದುರೋದು ಕಡಿಮೆ ಆಗಿ ಕೂದಲು ಬುಡದಿಂದಲೇ ಸ್ಟ್ರಾಂಗ್ ಆಗುತ್ತೆ, ಗಟ್ಟಿಯಾಗುತ್ತೆ, ಸದೃಢ ಆಗುತ್ತೆ. ಜೊತೆಗೆ ತುಂಬ ಚೆನ್ನಾಗಿ ಕೂದಲು ಬೆಳಿಲಿಕ್ಕೆ ಇದು ಮುಖ್ಯವಾಗಿ ಕಾರಣ ಆಗುತ್ತೆ. ಇನ್ನು ಡ್ಯಾಮೇಜನ್ನು ತಡೆಗಟ್ಟಿ ಕೂದಲು ಸೊಂಪಾಗಿ, ದಟ್ಟವಾಗಿ, ಕಪ್ಪಾಗಿ ನಮ್ಮ ಕೂದಲು ಬೆಳೆಯುವಂತೆ ಮಾಡುತ್ತೆ ಈ ಒಂದು ಲವಂಗ. ಹಾಗಾಗಿ ನಾನಿಲ್ಲಿ ಒಂದು 8 ರಿಂದ 10 ಲವಂಗ ಕೂಡ ತೊಗೊಂಡಿದ್ದೀನಿ. ಈ ಒಂದು ಲವಂಗ ಮತ್ತು ಮೆಂತ್ಯ ಕಾಳೇನಿತ್ತು ಅದನ್ನು ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ನೆನೆಸಿಟ್ಕೊಳ್ತಾ ಇದ್ದೀನಿ. ಒಂದು 2-3 ಗಂಟೆನಾದರೂ ನೆನೆಸ್ಕೊಳ್ಳಿ, ಇಲ್ಲ ಬೆಳಗ್ಗೆ ಮಾಡ್ಕೊಳ್ತೀವಿ ಅಂದರೆ ನೀವು ರಾತ್ರಿ ಪೂರ ನೆನೆಸಿಟ್ಕೊಳ್ಬೋದು. ನಾನಿಲ್ಲಿ ಒಂದು 4 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನೆಂದಿರಬೇಕು, ಚೆನ್ನಾಗಿ ನೆಂದು ಅದರ ನೀರು ನೋಡಿ ಈ ಒಂದು ಬಣ್ಣಕ್ಕೆ ಬರುತ್ತೆ. ಅಥವಾ ರಾತ್ರಿ ನೆನೆಸಿಟ್ಕೊಂಡ್ರೆ ತುಂಬಾ ಒಳ್ಳೆಯದು, ತುಂಬ ಚೆನ್ನಾಗಿ ನೆಂದಿರುತ್ತೆ. ಲವಂಗ ಮತ್ತು ಮೆಂತ್ಯ ಕಾಳು ತುಂಬ ಚೆನ್ನಾಗಿ ನೆಂದ್ಕೊಂಡಿದೆ. ಈ ಒಂದು ನೆನೆಸಿಟ್ಕೊಂಡಿರೋಂಥ ಮಿಶ್ರಣ ಏನಿರುತ್ತೆ ಇದನ್ನು ನಾನಿಲ್ಲಿ ಒಂದು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಸ್ವಲ್ಪ ಬಾಯಿಲ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ಎಲೆ ಬೇಕಾಗುತ್ತೆ ಅಂತ ಹೇಳಿದ್ನಲ್ಲ, ಅದು ಕೂಡ ನಮ್ಮ ಅಡುಗೆ ಮನೆಯಲ್ಲೇ ಸಿಕ್ಬಿಡತ್ತೆ. ಅದುವೇ ಕೊತ್ತಂಬರಿ ಸೊಪ್ಪು. ಹೌದು ಸ್ನೇಹಿತರೆ, ನಾವು ಪ್ರತಿನಿತ್ಯ ಅಡುಗೆಗೆ ಅಂಥೇಳಿ ಬಳಸುವಂಥ ಒಂದು ಮುಖ್ಯವಾದಂಥ ಪದಾರ್ಥ ಅಂದರೆ ಕೊತ್ತಂಬರಿ ಸೊಪ್ಪು. ಅದಿಲ್ಲದೇ ನಮ್ಮ ಅಡುಗೆಗಳು ಆಗೋದೇ ಇಲ್ಲ ಅಂತಲೇ ಹೇಳಿ. ಇನ್ನು ಅದೇ ರೀತಿಯಾಗಿ ಇದನ್ನು ನಾವು ನಮ್ಮ ಕೂದಲಿಗೆ ಅಂಥೇಳಿ ಹಚ್ಚಿದಾಗ ಕೂದಲು ಸಮೃದ್ಧಿಯಾಗಿ ಬುಡದಿಂದಲೇ ಗಟ್ಟಿಯಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಕೂದಲಿಗೆ ಸದೃಢತೆ ಅನ್ನುವಂಥದ್ದು ಬರುತ್ತೆ, ಸ್ಟ್ರಾಂಗ್ ಆಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಹೊಟ್ಟು ಕಡಿಮೆ ಆಗುತ್ತೆ. ಇನ್ನು ಮುಖ್ಯವಾಗಿ ಹೆಣ್ಮಕ್ಳು ಬಗ್ತಲ್ಲಿ ತೆಗೆಯುವಂಥ ಒಂದು ಮಧ್ಯಭಾಗ ಏನಿರುತ್ತೆ ಅಲ್ಲಿ ತುಂಬಾ ಕೂದಲು ಉದುರಿ ಗ್ಯಾಪ್ ಕಾಣ್ತಾ ಇರುತ್ತೆ, ಅದೆಲ್ಲ ಕೂಡ ಕವರ್ ಆಗುತ್ತೆ. ಅಲ್ಲಿ ಮತ್ತೆ ಹೊಸ ಕೂದಲು ಬೆಳೀಲಿಕ್ಕೆ ಈ ಒಂದು ಕೊತ್ತಂಬರಿ ಸೊಪ್ಪು ತುಂಬಾ ಹೆಲ್ಪ್ ಮಾಡುತ್ತೆ. ಅಂದರೆ ಅಷ್ಟು ಔಷಧೀಯ ಗುಣಗಳನ್ನು ಒಳಗೊಂಡಿದೆ. ಇನ್ನು ಇದರ ಬರೀ ಜ್ಯೂಸನ್ನು ಕುಡಿತಾ ಬಂದರೆ ಸಾಕು, ನಮ್ಮ ದೇಹದಲ್ಲಿ ಒಂದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೇಗೆ ಹೆಲ್ಪ್ ಆಗುತ್ತೋ ಅದೇ ರೀತಿಯಾಗಿ ನಮ್ಮ ಕೂದಲು ಸಮೃದ್ಧಿಯಾಗಿ ಬೆಳೆಸಲು ಬೇಕಾಗಿರುವಂಥ ಪೋಷಕಾಂಶಗಳನ್ನು ಇದು ಒಳಗೊಂಡಿರುತ್ತೆ. ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ 1 ಹಿಡಿ ಆಗೋಷ್ಟು ತೊಗೊಂಡಿದ್ದೀನಿ. ಅದನ್ನು ನಾವು ಚೆನ್ನಾಗಿ ತೊಳೆದುಬಿಟ್ಟು ಆನಂತರ ಸಣ್ಣದಾಗಿ ಕಟ್ ಮಾಡಿ ಇಲ್ಲಿ ತೊಗೊಳ್ಬೇಕಾಗತ್ತೆ. ಇನ್ನು ನಾವು ತೊಗೊಂಡಿರುವಂಥ ಮೆಂತ್ಯ ಕಾಳು ಮತ್ತು ಲವಂಗದ ನೀರೇನಿತ್ತು ಅದರ ಸಮೇತವಾಗಿ ನಾನಿಲ್ಲಿ ಒಂದು ಬಾಣಲಿಗೆ ಹಾಕ್ಕೊಂಡಿದ್ನಲ್ಲ ಅದನ್ನು ಬಿಸಿಗಿಟ್ಕೊಂಡಿದ್ದೀನಿ. ಅದು ಈ ರೀತಿ ಕುದಿ ಬರಲಿಕ್ಕೆ ಶುರುವಾಗ್ತಾ ಇರುತ್ತೆ. ಈ ಸಮಯದಲ್ಲಿ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪೇನಿರುತ್ತೆ ಅದನ್ನು ಹಾಕ್ಕೊಳ್ಬೇಕು. ತುಂಬ ಪವರ್ಫುಲ್ಲಾಗಿ ಈ ಒಂದು ರೆಮಿಡಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾವು ಕರಿಬೇವನ್ನು ಬಳಸಿದಾಗ ಅಥವಾ ಅದರ ಹೇರ್ ಪ್ಯಾಕು, ಹೇರ್ ಆಯಿಲ್ಗಳನ್ನು ಬಳಸಿದಾಗ ಎಷ್ಟು ಒಂದು ಬೆನಿಫಿಟ್ ಅನ್ನೋಂಥದ್ದು ಸಿಗುತ್ತೋ ಅದೇ ರೀತಿಯಾಗಿ ಕೊತ್ತಂಬರಿ ಸೊಪ್ಪು ಕೂಡ ಅಷ್ಟೇ ಒಂದು ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು, ಅದ್ರ ಜೊತೆಗೆ ನಮ್ಮ ಕೂದಲಿಗೆ ಬಲವನ್ನು ನೀಡುತ್ತೆ, ಶಕ್ತಿಯನ್ನು ನೀಡುತ್ತೆ, ಜೊತೆಗೆ ಸದೃಢತೆ ಅನ್ನುವಂಥದ್ದು ನಮ್ಮ ಕೂದಲಲ್ಲಿ ಹೆಚ್ಚಾಗುತ್ತೆ. ನೋಡಿ, ಒಂದು 7-8 ನಿಮಿಷ ಚೆನ್ನಾಗಿ ಈ ರೀತಿಯಾಗಿ ಕುದಿಸ್ಕೊಳ್ಬೇಕು. ಇದಾಗಿದೆ. ಈಗ ಮೆಂತ್ಯ ಕಾಳೆಲ್ಲ ತುಂಬ ಸಾಫ್ಟಾಗಿ ಬೆಂದಿದೆ.
ಈ ಸಮಯದಲ್ಲಿ ಅದರ ನೀರೇನು ಬಂದಿರುತ್ತೆ ನೋಡಿ, ಅದನ್ನು ಮಾತ್ರ ನಾನಿಲ್ಲಿ ಒಂದು ಬೌಲಿಗೆ ಶೋಧಿಸ್ಕೊಳ್ತಾ ಇದ್ದೀನಿ. ಇನ್ನು ಉಳಿದಿರೋಂಥ ಮೆಂತೆ ಮತ್ತು ಕೊತ್ತಂಬರಿ ಸೊಪ್ಪು ಏನಿರುತ್ತೆ ಇದನ್ನು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಸಣ್ಣದಾಗಿ ಪೇಸ್ಟ್ ರೀತಿ ರುಬ್ಕೊಳ್ಬೇಕು. ಒಂದೊಳ್ಳೆ ಹೇರ್ ಪ್ಯಾಕ್ ಅಂತೂ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಿಮಗೆ ರುಬ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ನೀರು ಹಾಕ್ಕೊಳ್ಳಿ. ಇಲ್ಲ ಇದೇನೇ ಜಾಸ್ತಿ ಇದೆ, ಸಿರಮ್ಮೇ ಜಾಸ್ತಿ ಇದೆ ಅಂದರೆ ಅದನ್ನು ಸ್ವಲ್ಪ ಹಾಕ್ಕೊಂಡು ನೀವು ನೋಡಿ ಈ ರೀತಿ ತುಂಬ ನೈಸಾಗಿ ಒಂದೊಳ್ಳೆ ಪೇಸ್ಟ್ ರೀತಿ ಇದನ್ನು ರುಬ್ಕೊಳ್ಬೇಕು. ಇನ್ನು ಈ ಒಂದು ಪೇಸ್ಟ್ ಏನಿರುತ್ತೆ ಇದಂತೂ ಸೂಪರಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾರಿಗೆ ತುಂಬ ಪ್ಯಾಚಿ ಆಗಿರುತ್ತೆ, ಬೊಕ್ಕ ತಲೆ ಆಗಿರುತ್ತೆ, ಕೆಲವೊಬ್ಬರಿಗಂತೂ ಏನು ಹಣೆ ಮೇಲ್ಭಾಗ ಇರುತ್ತಲ್ಲ ಅಲ್ಲಿ ತುಂಬ ಕೂದಲು ಉದುರಿ ಬೊಕ್ಕ ತಲೆ ಆಗಿಬಿಟ್ಟಿರುತ್ತೆ ಮತ್ತು ಕೂದಲು ಅಲ್ಲಿ ಬೆಳೀತಾನೆ ಇರೋದಿಲ್ಲ. ಅಂಥವ್ರು ಖಂಡಿತ ಇದನ್ನು ಹಚ್ಚಿ ಸೂಪರಾಗಿ ವರ್ಕ್ ಆಗುತ್ತೆ. ಖಂಡಿತ ನೀವೇ ಬಂದು ಕಮೆಂಟ್ ಮಾಡ್ತೀರಾ, ಅಷ್ಟು ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ಇದು ನೀಡುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಮೆಂತ್ಯ ಆಗಿರ್ಬೋದು, ಲವಂಗ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪಾಗಿರ್ಬೋದು ಸೂಪರಾಗಿ ವರ್ಕ್ ಆಗುತ್ತೆ. ಜೊತೆಗೆ ಉದುರಿರೋಂಥ ಕೂದಲು ಮತ್ತು ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಇದ್ರ ಜೊತೆಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅಥವಾ ನಾವು ಹರಳೆಣ್ಣೆ ಬಳಸ್ತೀವಿ ಅಂದರೆ ಸೂಪರಾಗಿ ವರ್ಕ್ ಆಗುತ್ತೆ. ಖಂಡಿತ ಅದನ್ನು ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ ಯಾವುದಾದ್ರೂ ಹಾಕ್ಕೊಳ್ಳಿ. ಜೊತೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಎಣ್ಣೆ ಹಾಕಾದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದೊಳ್ಳೆ ಹೇರ್ ಮಾಸ್ಕ್ ಅನ್ನುವಂಥದ್ದು ರೆಡಿಯಾಗುತ್ತೆ. ಇದನ್ನು ನೀವು ನಿಮ್ಮ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಇನ್ನೇನು ತಲೆ ಸ್ನಾನ ಮಾಡ್ತೀವಿ ಅನ್ನುವಂಥ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆಗಳ ಮೊದಲು ಇದನ್ನು ಹಚ್ಕೊಳ್ಳಿ. ತಲೆ ತುಂಬ ನೀಟಾಗಿ ಹಚ್ಬಿಟ್ಟು ಇದನ್ನು ಹಾಗೇ ಬಿಟ್ಬಿಡಿ. ಆ ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ. ವಾರದಲ್ಲಿ 2ರಿಂದ 3 ಬಾರಿ ಆರಾಮಾಗಿ ಈ ಒಂದು ಪ್ಯಾಕನ್ನು ನೀವು ಹಾಕ್ಕೊಳ್ಬೋದು. ಇದರಿಂದ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಉದ್ರೋದು ಕಡಿಮೆ ಆಗಿ ಗ್ರೋತ್ ಅನ್ನುವಂಥದ್ದು ನೀವು ಊಹೆನೂ ಮಾಡಿರೋದಿಲ್ಲ, ಅಷ್ಟು ಸೂಪರಾಗಿ ವರ್ಕ್ ಆಗುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಇನ್ನು ಈ ಒಂದು ಸಿರಮ್ ರೀತಿ ಏನಿರುತ್ತೆ ಇದನ್ನು ನಾವು ವೇಸ್ಟು ಅಂತ ಅದನ್ನು ಹಾಗೆ ಚೆಲ್ಲುವಂಥ ಅವಶ್ಯಕತೆ ಇಲ್ಲ. ನಾವು ಶಾಂಪೂ ಏನು ಹಾಕ್ಬಿಟ್ಟು ಹೇರ್ ವಾಶ್ ಮಾಡ್ತೀವಲ್ಲ, ಶಾಂಪೂನಲ್ಲಿ ಈ ಒಂದು ನೀರನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಬರೀ ಶಾಂಪೂ ಹಾಕಿ ಹೇರ್ ವಾಶ್ ಮಾಡೋದ್ರಿಂದನೂ ಕೂಡ ನಮಗೆ ಕೂದಲು ಉದುರೋವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ರೀತಿ ನಾವು ಬರೀ ನೀರಲ್ಲಿ ಶಾಂಪೂನ ಹಾಕಿ ಮಿಕ್ಸ್ ಮಾಡೋದ್ರ ಬದಲು ಈ ಸಿರಮನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದು ಇನ್ನಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಕೂದಲಿಗೆ ಒಂದೊಳ್ಳೆ ಸದೃಢತೆ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಖಂಡಿತ ಎರಡೂ ನೀವು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಬರೀ ಸಿರಮ್ ಏನಿರುತ್ತೆ ಅದನ್ನು ನೀವು ಒಂದು ಅರ್ಧ ಗಂಟೆಗಳ ಮುಂಚೆ ನಿಮ್ಮ ಕೂದಲಿಗೆ ನೀಟಾಗಿ ಸ್ಪ್ರೇ ಮಾಡ್ಕೊಳ್ಳಿ. ಆನಂತರ ಹೇರ್ ವಾಶ್ ಮಾಡ್ಕೊಳ್ಳಿ. ಅಥವಾ ಬರೀ ಪ್ಯಾಕನ್ನು ಹಾಕ್ಕೊಳ್ತೀವಿ ಅಂದರೆ ಆ ರೀತಿ ಮಾಡ್ಕೊಳ್ಳಿ. ಎರಡೂ ಮಾಡೋದಕ್ಕೆ ಸಾಧ್ಯ ಆಯಿತು ಅಂದರೆ ಎರಡೂ ಮಾಡ್ಕೊಳ್ಳಿ. ಇಲ್ಲಾಂದರೆ ಹೇರ್ ಪ್ಯಾಕನ್ನಾರ ಹಾಕ್ಕೋಬೋದು. ಬರೀ ಸಿರಮ್ಮನ್ನಾದರೂ ಹಚ್ಕೊಳ್ತೀವಿ ಅಂದರೆ ಆ ರೀತಿ ಮಾಡ್ಕೊಳ್ಬೋದು. ಅಥವಾ ಈ ರೀತಿ ಶಾಂಪೂನಲ್ಲಿ ನಾವು ಇದನ್ನು ಡೈಲ್ಯೂಟ್ ಮಾಡ್ಕೊಳ್ತೀವಿ ಅಂದರೆ ಮಾಡ್ಕೊಳ್ಬೋದು. ಖಂಡಿತ ಟ್ರೈ ಮಾಡಿ ನೋಡಿ, ಸೂಪರ್ ಆಗಿರೋಂಥ ರಿಸಲ್ಟ್ ಸಿಗುತ್ತೆ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.